ಗುರುಜಿ ಮಿಥುನವರೆಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಸ್ಥಾನ ಎಲ್ಲವೂ ವಿಶೇಷವೇ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಭಾಳಷ್ಟು ಲಾಭದಾಯಕವಾದಂತಹ ನೆಮ್ಮದಿಯುತವಾದಂತಹ ಇವತ್ತಿನ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಆದರೆ ಇವತ್ತಿನ ಕೆಲಸಗಳನ್ನು ಯಾವುದೇ ಮಾಡಬೇಕಾದರೂ ಬಹಳಷ್ಟು ಮಂದಗತಿಯಲ್ಲಿ ಸಾಗುವಂಥ ದಿನ. ಇವತ್ತು ನೀವು ಅಂದ್ಕೊಂಡಷ್ಟು ಸ್ಪೀಡ್ ಇಲ್ಲದಿದ್ದರೂ ಕೆಲಸ ಕಾರ್ಯಗಳಲ್ಲಂತೂ ಸಾಕಷ್ಟು ಲಾಭ ಇದೆ. ಮನಸ್ಥಿತಿ ಶಾಂತಿಯುತವಾಗೂ ನೆಮ್ಮದಿಯುತವಾಗೂ ಇದ್ದು ಮಾಡಬೇಕಾದಂತಹ ಕೈಂಕರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಅರ್ಥಗರ್ಭಿತವಾಗಿ ಆಲೋಚಿಸಿ ಮನೆ ದೇವರ ಪ್ರಾರ್ಥನೆ ಮಾಡಿ, ಜೊತೆಗೆ ಇವತ್ತಿನ ದಿವಸ ಅಶ್ವತ್ಥನಾರಾಯಣನ ಪ್ರಾರ್ಥನೆಯಿಂದಲೂ ಸಾಕಷ್ಟು ಲಾಭವನ್ನು ಕಾಣಬಹುದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ವೃದ್ಧರು, ಅವರಿಗೆ ಇವತ್ತು ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿ ಶೀತಬಾಧೆಯಿಂದಲೋ ಅಥವಾ ಅತಿಯಾದಂಥ ರೀತಿ ಮೊಣಕಾಲು ನೋವು ಇಂತಹ ಸಮಸ್ಯೆಗಳಿಂದ ಸ್ವಲ್ಪ ನರಳಬೇಕಾಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಹನುಮನ ಆರಾಧನೆ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಬುಧಚಂದ್ರ ಯೋಗ ಚೆನ್ನಾಗಿದೆ, ಮನಸ್ಥಿತಿ ಶಾಂತಿಯುತವಾಗಿದೆ, ನೆಮ್ಮದಿಯುತವಾಗಿದೆ. ಆದರೆ ಇವತ್ತು ನಕ್ಷತ್ರ ಪ್ರಕಾರ ಮಕ ನಕ್ಷತ್ರವಾದರೂ ಸಿಂಹರಾಶಿಯವರ ಅದೃಷ್ಟ ಚೆನ್ನಾಗಿದೆ. ಆದರೆ ಆರ್ಥಿಕ ಪರಿಸ್ಥಿತಿ ಕೆಲವು ಸಂಕಷ್ಟಗಳು ಎದುರಾಗುತ್ತೆ. ನಿಮ್ಮ ಸ್ವಂತ ಜ್ಞಾನದಿಂದ ನೀವು ಮಾಡುವಂತಹ ಎಲ್ಲ ಕೈಂಕರ್ಯಗಳು ನಾನು ಏನು ಅಂದ್ಕೊಂಡ್ರೂ ಅದಾಗುತ್ತೆ ಅಂತ ನಿಮ್ಮ ಮನಸ್ಥಿತಿ ಅಂದ್ಕೊಂಡ್ರೆ ಅಲ್ಲಿ ಸಮಸ್ಯೆ ಎದುರಾಗುತ್ತೆ. ನಿಮ್ಮ ಗೋಚರವಾಗಿರುತ್ತೆ, ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ, ನಿಮಗೆ ಗೋಚರಿಸ್ತಕ್ಕಂತಹ ನಿಮ್ಮ ಯಾವುದೇ ಕೆಲಸಗಳಾದರೂ ಒಂದಿಷ್ಟು ಪ್ರಗತಿಯತ್ತ ನಡಿಬೇಕಾದರೆ, ಪ್ರಗತಿ ಕಾಣಬೇಕಾದರೆ, ಹೆಚ್ಚು ಅದರಿಂದ ಲಾಭವನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ. ಇದರೊಂದಿಗೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಲಕ್ಷ್ಮೀನಾರಾಯಣರ ಆರಾಧನೆಯಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಹಾಗೆ ಮಕ್ಕಳು ಶಾಲೆಗೆ ಹೊರಡಬೇಕಾದ್ರೂ, ಎಲ್ಲನ ಆಚೆ ಕಳಿಸಬೇಕಾದ್ರೂ ಮನೇಲಿರ್ತಕ್ಕಂಥ ಹಿರಿಯರು ಮಕ್ಕಳ ಮೇಲೆ ಒಂದು ಕಣ್ಣಿಡಿ. ಯಾಕೆಂದರೆ ಮಕ್ಕಳು ಸ್ವಲ್ಪ ಬೀಳೋದು ಹೇಳೋದಾಗಲಿ, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋಂಥದ್ದಾಗಲಿ ಇಂತಹ ಸಮಸ್ಯೆ ಇದೆ. ಇನ್ನು ಮಕ್ಕಳ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸ್ತೀವೋ ಮನೆಯಲ್ಲಿ ಇರತಕ್ಕಂಥ ವಯಸ್ಸಾದಂತಹ ವೃದ್ಧರ ಬಗ್ಗೆನೂ ಅಷ್ಟೇ ಕಾಳಜಿ ವಹಿಸಬೇಕು. ಕಾರಣ ಸಣ್ಣ ಮಕ್ಕಳು ಹೇಗೋ ವಯಸ್ಸಾದಂಥವ್ರು ಸಹಿತ ಅಷ್ಟೇ ಸಣ್ಣ ಮಕ್ಕಳ ಥರನೇ ಇರ್ತಾರೆ. ಅಂತಹ ಮಕ್ಕಳ ಮನಸ್ಥಿತಿ ನೋವಾಗಬಾರ್ದು, ಯಾರನ್ನೂ ನಿಂದಿಸಬಾರ್ದು, ನಾನು ನಂದು ಎಂಬತಕ್ಕಂಥ ಅಹಮಿಂದ ಓಡಾಡಬಾರ್ದು. ಇದಿಷ್ಟನ್ನು ಸಹಿತ ಸಿಂಹರಾಶಿಯವರು ಪಾಲನೆ ಮಾಡಬೇಕು. ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ನಿಮ್ಮ ಕೈಯಿಂದ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಒಳಗಾಗಿ ಒಂದಿಷ್ಟು ಅನ್ನದಾನವನ್ನು ಮಾಡಿ. ಅನ್ನದಾನಕ್ಕಿಂತ ಮತ್ತೊಂದು ದಾನವಿಲ್ಲ. ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಹಸಿವಿಗೆ ಒಂದಿಷ್ಟು ಅನ್ನದಾನವನ್ನು ಕೊಡೋದ್ರಿಂದ, ಅನ್ನಪ್ರಸಾದವನ್ನು ಕೊಡೋದ್ರಿಂದ ಸಾಕಷ್ಟು ಯಶಸ್ಸಿದೆ. ಭಗವಂತನ ಶೀಘ್ರವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿಯುತವಾದಂತಹ ಕಾಲ, ಯಶಸ್ಸು ಸಿಗತಕ್ಕಂತಹ ಕಾಲ. ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಲಾಭವನ್ನು ಕಾಣುವಂತಹ ದಿನ. ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭವನ್ನು, ಕೆಲಸ ಕಾರ್ಯಗಳಲ್ಲಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವಾರಾಧನೆ. ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರ ಒಂದೇ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ದಾರಿ. ಅದಕ್ಕಾಗಿ ಶಿವಮಂತ್ರ ಆರಾಧನೆ, ಶಿವನ ದರ್ಶನ, ಶಿವಾಲಯಕ್ಕೆ ಒಂದಿಷ್ಟು ಬಿಲ್ವಾರ್ಚನೆ, ಇದನ್ನು ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಹಲೋ, ನಮಸ್ಕಾರ ಗುರುಜಿ. ನಿಮಗೆ ಕೋಟಿ ಕೋಟಿ ವಂದನೆಗಳು. ನಮಸ್ಕಾರ ತಾಯಿ, ಹೇಳಮ್ಮ. ನನ್ನ ಜೀವನದಲ್ಲಿ ಬರೀ ಕಷ್ಟನ ಅನುಭವಿಸಿದೀನಿ ಗುರುಜಿ. ಬರೀ ನೋವು ಸಂಕಟ ಇದೆ ಅನುಭವಿಸ್ತಾ ಇದ್ದೀನಿ ಗುರುಜಿ. ಯಾಕಮ್ಮ, ಏನಾಯ್ತು ತಾಯಿ? ನಾ ಮದುವೆ ವಯಸ್ಸಿಗೆ ಬರೋದ್ರಾಗ ಅಲ್ಲೇ ನನ್ನ ತಂದೆ ತಾಯಿ ತೀರ್ಕೊಂಡಿದ್ರು. ಆ ನಂತರ ನನ್ನ ಚಿಕ್ಕ ಮನೆ ಎಲ್ಲ ಮದುವೆ ಮಾಡಿಕೊಟ್ರು. ಈಗ ಅತ್ತೆ ಮನೆಗೆ ಬಂದಿದ್ದೀನಿ. ಅತ್ತೆನೂ ಕಷ್ಟನೇ ಇದೆ, ಆದ್ರೆ ಗಂಡ ಚೆನ್ನಾಗಿ ನೋಡ್ಕೊಂತ ಇದಾರೆ. ಇಲ್ಲಿ ಕಷ್ಟನೇ ಅನುಭವಿಸ್ತಾ ಇದ್ದೀನಿ ಗುರುಜಿ. ನೋಡಮ್ಮ, ಹೆಣ್ಣು ಮಕ್ಕಳಿಗೆ ಯಾವಾಗ ಸುಖ ಇರುತ್ತೆ? ಹೆಣ್ಣು ಮಕ್ಕಳು, ಹುಟ್ಟಿದ ಹೆಣ್ಣು ಮಕ್ಕಳು ಯಾರಿಗೆ ನೆಮ್ಮದಿ ಇದೆ ತಾಯಿ? ಒಂದಲ್ಲ ಒಂಥರ ಸಮಸ್ಯೆಗಳಿದ್ದೇ ಇರುತ್ತೆ. ಆ ಸಮಸ್ಯೆಗಳನ್ನೇ ನಾವು ಸಂತೋಷ ಅಂದ್ಕೊಳ್ಬೇಕಾಗತ್ತೆ. ಅದರಲ್ಲಿ ನಿನ್ನ ಜೀವನದಲ್ಲಿ ಸ್ವಲ್ಪ ಜಾಸ್ತಿ ಇರಬಹುದು, ಇಲ್ಲ ಅಂತಿಲ್ಲ. ಆದರೆ ನಿನ್ನ ಪರಿಸರದಲ್ಲಿ ಅಟ್ಲೀಸ್ಟ್ ನಿನ್ನ ಗಂಡನಾದರೂ ಒಂದು ಸ್ವಲ್ಪ ನೆಮ್ಮದಿಯಾಗಿ ನೋಡ್ತಾ ಇದ್ದಾರಲ್ಲ, ಹೌದು ಗುರುಜಿ, ಅದೇ ಒಂದು ಸೌಭಾಗ್ಯ ಅನ್ಕೋಬೇಕಲ್ವಮ್ಮ. ಹಾಗಂತ ಗಂಡ ಚೆನ್ನಾಗಿ ನೋಡ್ತಿದ್ದಾನೆ ಅಂತ ಅತ್ತೆನ ನಾವು ದೂರ ಮಾಡೋದು ಬೇಡ. ಯಾಕೆಂದ್ರೆ ಗುರುಜಿ ಅವ್ರನ್ನ ದೂರ ಏನು ಮಾಡಲ್ಲ ನಾವು, ಅದ್ರ ಬಗ್ಗೆ ಇದಿಲ್ಲ ಗುರುಜಿ. ನಾನು ನನ್ನ ತಾಯಿ ಇಲ್ಲ ಅಂತ ತಾಯಿ ಅಂತಾನೆ ಇದನ್ನ ಮಾಡ್ತೀನಿ. ಮಾಡ್ಬೇಕು. ಆದ್ರೆ ರಾತ್ರಿ ಅವ್ರು ಮದ್ದೆ ಸೇವಿಸ್ತಾರೆ ಗುರುಜಿ. ಇರ್ಲಿ,
ನೋಡಮ್ಮ, ಅವ್ರು 100 ಮಾಡಲಿ, ನಿನ್ನ ಧರ್ಮಕ್ಕೆ ನೀನು ಮೋಸ ಮಾಡಿದ್ದೀರಾ, ನೀನು ಕರೆಕ್ಟಾಗಿರು. ನಿನ್ನ ಸ್ವರತರಂಗದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನೀನು ತುಂಬ ಒಳ್ಳೆಯ ಭವಿಷ್ಯತ್ತಿದೆ. ಈಗ ಪ್ರಸ್ತುತ ನಿನ್ನ ಕಷ್ಟ ಇರ್ಬೋದು. ಈಗ ನಿನ್ನ ಆರೋಗ್ಯವೂ ಸರಿ ಇಲ್ಲ, ಮನಸ್ಸಿಗೂ ನೆಮ್ಮದಿ ಇಲ್ಲ, ಸಾಕಷ್ಟು ಚಿಂತೆ ಮಾಡ್ತಾ ಇರ್ತೀಯ. ಅದರಿಂದ ಇದೆಲ್ಲದರಿಂದಲೂ ಸಹಿತ ಮುಕ್ತರಾಗಲಿಕ್ಕೆ ಇನ್ನೊಂದು 3 ತಿಂಗಳು ವೆಯ್ಟ್ ಮಾಡಿ ನೀನು. ಹ್ಞೂ ಗುರುಜಿ. ಇನ್ನು 3 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀಯ ನಿನ್ನ ಸ್ವರತರಂಗದಲ್ಲಿ. ಇದಕ್ಕಾಗಿ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿ ಮಂಗಳವಾರ ತಪ್ಪದಿರ ದೇವಿ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಏನಾದ್ರು ಸಿಹಿ ತಿಂಡಿ ಮಾಡ್ಕೊಂಡು ಹೋಗು. ಅಥವಾ ನಿನಗೇನೂ ಆಗಿಲ್ಲ ಅಂದರೆ ಒಂದಷ್ಟು ಬೆಲ್ಲಾದರೂ ಸಹ ತೊಗೊಂಡೋಗಿ ದೇವಿಗೆ ನೈವೇದ್ಯ ಮಾಡಿಸಿ ಅಲ್ಲೇ ಬೆಲ್ಲನ ಅಲ್ಲೇ ಕೊಟ್ಟು ಬಂದ್ಬಿಡು. ಪ್ರಾರ್ಥನೆ ಮಾಡಿ ಮಕ್ಕಳಿಗಾದ್ರೂ ಸರಿ, ದೇವಸ್ಥಾನಕ್ಕಾದ್ರೂ ಸರಿ ಕೊಟ್ಟು ಬಾ. ಈ ಥರ ಒಂದು 9 ಮಂಗಳವಾರ ಮಾಡು. ಹಾಗೆ ನಿನ್ನ ಆರೋಗ್ಯ ಸರಿ ಹೋಗ್ಲಿಕ್ಕೋಸ್ಕರ ಪ್ರತಿ ದಿವಸ ರಾತ್ರಿ ಹೊತ್ತು ಹುರುಳಿ ಒಂದು ಚಿಟಿಕೆಯಷ್ಟು ಹುರುಳಿನ ತಗೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕು. ಇದನ್ನೊಂದು 18ರಿಂದ 20 ದಿವಸ ಮಾಡು. ಎಷ್ಟು ದಿವಸ ಗುರುಜಿ? 18ರಿಂದ 20 ದಿವಸ ಮಾಡ್ತಾಯಿ. ಇದಿಷ್ಟು ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ಕಾಣ್ತೀಯ. ಒಂದಿಷ್ಟು ಆರೋಗ್ಯ ನೆಮ್ಮದಿಯಾಗಿಟ್ಕೋ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಲೆ ಕೊಡಬೇಡ. ನಮಗಿಲ್ಲದನ್ನು ಇಲ್ಲ ಅಂತ ಹೇಳ್ಕೊಂಡು ಮುಂದೆ ನಡೆಯೋದಕ್ಕಿಂತ ನಮಗೇನಿದೆಯೋ ಅದನ್ನೇ ಇರ್ತಕ್ಕಂಥದ್ದನ್ನೇ ನಾವು ಸಾಮ್ರಾಜ್ಯವಾಗಿ ನಮಗೆ ಭಗವಂತ ಕೊಟ್ಟಿದ್ದಾನೆ ಇದೆಲ್ಲ ಅಂತ ತಿಳ್ಕೊಂಡು ನಾವು ಸಂತೋಷ ಪಡಬೇಕು ತಾಯಿ. ನೋಡಮ್ಮ, ಈ ಕಲಿಯುಗದಲ್ಲಿ, ಅದರಲ್ಲೂ ಇವತ್ತಿನ ಕಾಲಧರ್ಮದಲ್ಲಿ ನಾವೆಲ್ಲ ಕಡೆಯಿಂದಲೂ ಕರೆಕ್ಟಾಗಿದ್ದೀವಿ, ಎಲ್ಲ ನಮಗೆ ಚೆನ್ನಾಗಿದೆ, ಎಲ್ಲ ನಮ್ಮದೇ ಆಗಿದೆ, ಅಥವಾ ನಮಗೆ ಬೇಕಾದ್ದೆಲ್ಲ ನಮಗೆ ಸಿಗ್ತಾ ಇದೆ ಅಂತ ತಿಳ್ಕೊಂಡು ನಾವು ಆನಂದ ಪಡಬೇಕೇ ವಿನಃ, ಅಥವಾ ನಮಗೇನೂ ಸಿಗ್ತಿಲ್ಲ, ಅಥವಾ ಅವ್ರು ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿಲ್ಲ, ಅವರೊಬ್ಬರು ನೆಮ್ಮದಿ ನನಗೆ ಯಾವ ನೆಮ್ಮದಿನೂ ಇಲ್ಲ, ಈ ಥರ ಮನಸ್ಥಿತಿ ತಂದುಕೊಳ್ಬಾರ್ದು. ಯಾಕೆಂದರೆ ಕಾಲಕ್ರಮೇಣ ತಂದೆ ತಾಯಿ ಇಲ್ಲ ಕರೆ, ನಮ್ಮ ಚಿಕ್ಕಮ್ಮವರು ನಮ್ಮ ಅಣ್ಣವರು ಯಾರು ಅವರು ಕರೀತಾ ಇಲ್ಲ ಗುರುಜಿ. ಆ ಕಡೆ ಒಂದು ಸಂತ. ನೋಡು ತಾಯಿ, ನೀನು ಮೊದಲೇ ಹೇಳಿದೆ ಅಪ್ಪ ಅಮ್ಮ ಇಲ್ಲ ಅಂತ. ಚಿಕ್ಕಮ್ಮ ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದೆ. ಮಾಡಿಕೊಟ್ಟಂತಹ ಪುಣ್ಯ ನಿನಗೆ ಸಂತೋಷ. ಚಿಕ್ಕಮ್ಮ ಮದುವೆ ಆದರೂ ಮಾಡಿಕೊಟ್ಟಿದ್ದಾರಲ್ವಮ್ಮ. ಈಗ ಪುನಃ ನೀನು ಅಪೇಕ್ಷೆ ಪಡುವಂಥದ್ದು ತಪ್ಪಾಗುತ್ತೆ. ನೋಡಮ್ಮ, ಅವ್ರು ಕರೆದಾಗ ಹೋಗು, 1-2 ದಿವಸ ಇರು, ಅರ್ಶಿನ ಕುಂಕುಮ ಕೊಡ್ತಾರೆ, ನಕ್ಷತ್ರ ತಗೋ, ನೀನು ಮನೆಗೆ ಬಂದ್ಬಿಡು. ನೀನು ತವ್ರ ಮನೆ ಗೀಳು ಬಿಡಬೇಕಮ್ಮ. ತವ್ರ ಮನೆ ಆಸೆಯನ್ನು ಬಿಡಬೇಕು ನೀನು. ಈಗ ನೀನು ಇರ್ತಕ್ಕಂಥ ಮನೆಯೇ ತವ್ರ ಮನೆ, ಗಂಡದ ಮನೆ ಎಲ್ಲ ಒಂದೇನೆ. ಇಲ್ಲೇ ನೀನು ನೋಡಬೇಕು. ಏನೇ ಸುಖ ಸಂತೋಷ ಆದರೂ ಇದೇ ಮನೆಯಲ್ಲೇ ನೋಡಬೇಕು ನೀನು. ಧೈರ್ಯವಾಗಿರು, ಒಳ್ಳೇದಾಗಲಿ, ಚೆನ್ನಾಗಿರು, ನಗ್ನಗ್ತಾ ಇರುತ್ತಾಯಿ. ಒಳ್ಳೇದಾಗ್ಲಮ್ಮ. ಹರಿಹರದಿಂದ ಕರೆ ಮಾಡಿದ್ದಕ್ಕಾಗಿ ಗೌರಮ್ಮ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ, ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಲೀಲಾ ಅಂತೇಳಿ ಬೆಂಗಳೂರಿಂದ ಗುರುಜಿ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ. ಯಾರ ಬಗ್ಗೆ ಮಾತಾಡ್ತೀರಾ? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು. ಸರಿಮಾ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಸಿಕ್ಕಾಪಟ್ಟೆ ಅಲರ್ಜಿ ಸಮಸ್ಯೆ ಇದೆ ನಮ್ಗೆ. ಎಲ್ಲಿ ಹೊರಗಡೆ ಹೋದ್ರೂ ಆಗಲ್ಲ, ಸ್ವಲ್ಪ ನೀರ್ ಚೇಂಜ್ ಆದ್ರೆ ಆಗಲ್ಲ, ಗಾಳಿ ಸ್ವಲ್ಪ ಚೇಂಜ್ ಆದ್ರೆ ಆಗಲ್ಲ. ಇದಕ್ಕೆ ತುಂಬಾನೇ ಸಮಸ್ಯೆ ಇದೆ ಗುರುಜಿ. ಎಷ್ಟೋ ಸರಿ ಸಾಯ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಇಲ್ಲ ತಾಯಿ, ಅದೇ ಪಡ್ಬೇಡಮ್ಮ, ಖಂಡಿತ ಅನುಕೂಲ ಆಗುತ್ತೆ. ನೋಡಮ್ಮ, ಯಾವಾಗಲೂ ಸಮಸ್ಯೆ ಒಂದೇ ಸಮ ಇರೋದಿಲ್ಲ. ಯಾವಾಗಲೂ ತಲೆ ಮೇಲೆ ಭಾರ ಹೊತ್ಕೊಂಡೇ ಇರಲಿಕ್ಕೆ ಆಗೋದಿಲ್ಲ. ಹಾಗೆ ಭಗವಂತ ನಿನ್ನ ಜೀವನದಲ್ಲೂ ಒಂದಷ್ಟು ಒಳ್ಳೆ ದಿನಗಳನ್ನು ತೋರಿಸ್ತಾನೆ. ಇಲ್ಲಿವರೆಗೂ ನೀನು ಟ್ರೈ ಮಾಡ್ತಿದ್ದ, ನಿಮ್ಗೆ ಇವತ್ತು ಸಿಕ್ಕಿದೆ. ಇರಲಿ, ಒಳ್ಳೇದಾಗಲಿ, ಧೈರ್ಯವಾಗಿರು. ಖಂಡಿತ ನಿನ್ನ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಬರುತ್ತೆ. ಆದರೂ ಹಂಗೆ ತೊಗೊಳೋದಕ್ಕೆ ಹೋದರೆ ಈ ಕಳೆದ ಒಂದು 8 ತಿಂಗಳ ಹಿಂದೆ ನೀನು ಪಟ್ಟ ಕಷ್ಟ ಇವತ್ತೇನಿಲ್ಲ. ಇವತ್ತು ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಒಂದಷ್ಟು ನೆಮ್ಮದಿ ನೋಡ್ತಾ ಇದ್ದೀರಿ. ಇನ್ನೂ ಮುಂಬರ್ತಕ್ಕಂಥ ದಿನಗಳು ಇನ್ನೂ ಚೆನ್ನಾಗಿರ್ತೀರಿ. ನೀವು ನಿಮ್ಮ ಸ್ವರತರಂಗ ಪ್ರಕಾರ ಇರ್ತಕ್ಕಂಥ ಈ ಅನಾರೋಗ್ಯ ಸಮಸ್ಯೆ, ಇದಕ್ಕೆ ಸೂಕ್ತ ಪರಿಹಾರವನ್ನ ಇನ್ನೊಂದು 2 ತಿಂಗಳಲ್ಲಿ ನೀವು ಕಾಣ್ತೀರಿ. ಮುಂದಿನ 2 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಆರೋಗ್ಯದಲ್ಲೂ ಚೇತರಿಕೆ ಬರುತ್ತೆ. ಚರ್ಮಬಾಧೆಯಿಂದಲೂ. ವರ್ಷ ಆಯ್ತು ಗುರುಜಿ ಸಮಸ್ಯೆ ಬಂದು. ನಾವು ಒಂದು ಹೊಸ ಮನೆ ಕಟ್ಕೊಂಡ್ಬಂದು ಆ ಮನೆಗೆ ಬಂದಾಗಿಂದ ಇಡೀ ಮನೆಯವ್ರಿಗೆಲ್ಲಾನು ಇದೆ, ಮಕ್ಕಳಿಗೆ ಸಮೇತ ಇರಲಿಲ್ಲ. ಮಕ್ಕಳಿಗೂ ಇದೆ ಬಂದ್ಬಿಟ್ಟಿದೆ ಅಲರ್ಜಿ. ಅಯ್ಯೋ, ಯಾರು ಏನು ಸರಿಯಾಗಿ ಊಟ ಮಾಡಕ್ ಆಗಲ್ಲ. ಊಟ ಮಾಡಿದ್ರೆ ಜೀರ್ಣ ಆಗೋದಿಲ್ಲ. ಎದೆ ಉರಿ ಸಮಸ್ಯೆ. ಏನ್ ತಿಂದ್ರು ಹೊಟ್ಟೆ ಉಬ್ಬರ, ಒಂಥರ ನೆಮ್ಮದಿನೇ ಇಲ್ಲ ಗುರುಜಿ. ಆ ತರ ಆಗಿದೆ ಸಮಸ್ಯೆ. ಹೊಟ್ಟೆಗೆ ಸಂಬಂಧ ಗರ್ಭಕೋಶ ಗೆಡ್ಡೆ ಆಗಿದೆ ಅಂತ ಈಗ ಹೇಳಿದ್ದಾರೆ. ಅದು ಬೇರೆ ಆಪರೇಷನ್ ಮಾಡಿಸ್ಬೇಕು. ಅಲರ್ಜಿ ಇದೆ ಜಾಸ್ತಿ ಸಮಸ್ಯೆ ನನಗೆ. ಎಲ್ಲೂ ಹೊರಗಡೆ ಜರ್ನಿನೇ ಮಾಡೋದಿಕ್ ಆಗೋದಿಲ್ಲ. ಇದಾಗುತ್ತೋ ನಂಗೆ ತಿನ್ನೋದಲ್ಲ ಅಷ್ಟು ಸೂಕ್ಷ್ಮೆಯಿಂದ ನೋಡ್ಕೋಬೇಕು. ಒಂದ್ ಕೆಲಸ ಮಾಡಮ್ಮ, ಕರೆಕ್ಟಾಗಿ ಒಂದು 18 ದಿವಸ ಪ್ರತಿ ದಿವಸ ಬೆಳಿಗ್ಗೆ ಎದ್ದು 2 ಬೇವಿನ ಎಲೆ